ಪ್ರತಿಭಟನೆಗೆ ಬಂದಂಥ ಎಲ್ಲ ನನ್ನ ಸೋದರರಿಗೂ ಮತ್ತು ಸೋದರರಿಗೂ ನಮಸ್ಕಾರವನ್ನು ಸಲ್ಲಿಸುತ್ತಾ, ಈ ಪ್ರತಿಭಟನೆ ಯಾಕೆ ಮಾಡ್ತೀವಿ ಅಂದ್ರೆ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡಬೇಕು. ಯಾಕೆ ಕೊಡಬೇಕು ಅಂದರೆ ಇವತ್ತು ಹೆಣ್ಮಕ್ಳಿಗೆ ₹1 ಪೈಸೆ ಏನೂ ಲಾಭ ಮಾಡಿಲ್ಲ. ಆದಷ್ಟು ಮಹಿಳೆಯರ ಬಗ್ಗೆ ಆದಷ್ಟು ಅತ್ಯಾಚಾರ ಅನ್ಯಾಯ ಇವ ನಡೆದವು ಎಲ್ಲ ಪ್ರತಿಯೊಂದು ತಾವು ಕೇಂದ್ರ ಸರ್ಕಾರದಾಗ ಗ್ಯಾಸ್ ಬೆಲೆ ಪೆಟ್ರೋಲ್ ಬೆಲೆ ಎಲ್ಲ ಏರಿಕೆನ ಅದಾವ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಷ್ಟಿತ್ತು ನಿಮಗೆ ಗೊತ್ತೈತಿ. ಇವತ್ತು BJP ಸರ್ಕಾರ ಬಂದಾಗ ಎಲ್ಲನೂ ಪೆಟ್ರೋಲು ಡೀಸೆಲು ಗ್ಯಾಸ್ ಬೆಲೆ ಎಲ್ಲ ಏರಾಟ ಮಾಡ್ತಿದ್ದಾರೆ. ಅದಕ್ಕಾಗಿ ನರೇಂದ್ರ ಮೋದಿ ಎಲ್ಲನೂ ಬರೀ ಸುಳ್ಳು ಒಂದು ದೊಡ್ಡ ಭಾಷಣ ಹೇಳಿದ್ವು. ನಾವು ಅದನ್ನು ಮಾಡ್ತೀವಿ, ಹೆಣ್ಮಕ್ಳಿಗೆ ಇದನ್ನು ಮಾಡ್ತೀವಿ, ಎಲ್ಲರಿಗೆ 15 ಲಕ್ಷ ಹಾಕ್ತೀವೋ 15 ಪೈಸೆನೂ ಯಾರಿಗೆ ಹಾಕಿಲ್ಲ. ಇವತ್ತು ಬಡವರು ಒಂದು ಗ್ಯಾಸ್ ಬೆಲೆನೂ ಸಕ್ಕೆ ಹೆಚ್ಚು ಮಾಡಿಕೊಂಡು ಇವತ್ತು ಇದ್ದಾಗಲಾರ್ದಂಗೆ ನೋಡ್ಕೋಬೋದಿತ್ತಲ್ಲ. ಅವ್ರು ಪ್ರಧಾನಮಂತ್ರಿ ಇದ್ರು. ಇವತ್ತು ಅವರು ಅಲ್ಲಿ ದೇಶನಾಗ ಕೂತ್ಕೊಂಡು ಅವ್ರು ಏನು ಮಾಡ್ತಾರೋ, ಇವತ್ತು ಅಲ್ಲಿ ಜಗಳ ಇತ್ತು ಇಲ್ಲಿ ಜಗಳ ಆಯ್ತು, ಅದನ್ನು ತಡೆಗಟ್ಟುವಂಥ ಶಕ್ತಿ ಅವ್ರಿಗೆ ಐತ್ಲ. ಇವತ್ತು ನೋಡಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೆಣ್ಮಕ್ಳಿಗೆ ಎಷ್ಟು ಅನುಕೂಲ ಮಾಡಿದ್ದಾರೆ. ಇವತ್ತು ಬಸ್ ಫ್ರೀ, ಆಮೇಲೆ ಅಕ್ಕಿ ಕೊಡ್ತಾರ ಗೌರ್ಮೆಂಟ್ ಸರ್ಕಾರದಿಂದ, ಮತ್ತು ₹2000 ಕೊಡ್ತಾರ, ಆಮೇಲೆ ಗ್ಯಾಸ್ ಫ್ರೀ, ಮತ್ತು ಇದು ಕರೆಂಟ್ ಬಿಲ್ ಫ್ರೀ. ಪ್ರತಿಯೊಂದು ನಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲ ಉಚಿತ ಹೆಣ್ಮಕ್ಳಿಗೆ. ಇವತ್ತು ದೇವಸ್ಥಾನಕ್ಕೆ ಹೋಗೋರು ದೇವಸ್ಥಾನಕ್ಕೆ ಹೋಗಿ ಬಂದರು, ಪ್ರವಾಸಕ್ಕೆ ಹೋಗೋರು ಎಲ್ಲೆಲ್ಲಿ ಹೋಗಬೇಕು. ಈ ತವ್ರ ಮನೆಗೆ ಹೋಗ್ಬೇಕಾದ್ರೆ ಗಂಡುಗಳು ಪರ್ಮಿಷನ್ ತೊಗೋಬೇಕು, ರೊಕ್ಕ ಖರ್ಚಾಕತಿ, ಇಲ್ಲಾಂದ್ರೆ ಅವ್ರು ಗಾಡಿ ತೊಗೊಂಡು ಹೋಗ್ಬೇಕಿತ್ತು. ಇವತ್ತು ನಮ್ಮ ಸರ್ಕಾರ ಏನು ಮಾಡೈತಿ, ಫ್ರೀ ಬಸ್. ಇವತ್ತು ಎಲ್ಲಿ ಬೇಕಾದ್ರೂ 4 ದಿನಕ್ಕೊಮ್ಮೆ ತವ್ರ ಮನೆಗೆ ಹೋಗ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು, ಭೇಟಿ ಆಗಬೇಕು, ಸಂಬಂಧಿಕರಿಗೆ ಭೇಟಿ ಆಗ್ಬೋದು, ಏನು ಬೇಕಾದ್ರೂ ಮಾಡ್ಬೋದಲ್ಲ. ತಿರುಗಾಡೋರು ಹೆಣ್ಮಕ್ಳು ಹೋಗ್ಬೇಕಂದ್ರೆ ಸ್ವತಂತ್ರವಾಗಿ ಮಾಡಿಕೊಟ್ಟಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಅದಕ್ಕಾಗಿ ಇವತ್ತು ₹2000 ಕೊಡ್ತಾರೋ, ಮತ್ತು ಇವತ್ತು ಗ್ಯಾಸ್ ಇದು ಕರೆಂಟ್ ಬಿಲ್ ಫ್ರೀ, ಆಮೇಲೆ ಪ್ರತಿಯೊಂದು ₹2000 ಎಲ್ಲರೂ ಅಕೌಂಟಿಗೆ ಹಾಕ್ತಾರೋ. ಇವತ್ತು ಹೆಣ್ಮಕ್ಳಿಗೆ ಎಷ್ಟು ಸವಲತ್ತು ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಮುಂದೆ ಒಂದು ದಿನ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಎಲ್ಲ ಬೆಂಬಲಾಗಿ ನಿಂದಿರ್ಬೇಕಂತ ಹೇಳಿ ತಮ್ಗೆ ಬಂದವರಿಗೆಲ್ಲ ವೇದಿಕೆಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕಾಂಗ್ರೆಸ್.